ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ಕುಮಾರ್. ಇವತ್ತು ಶಿರಾ ತಾಲೂಕಿನಲ್ಲಿ ಅನೇಕರು ಹತ್ತಿ ಕ್ರಾಸ್ನ ಬೆಳೆದು ಕೆಲವರು ಗೊಂದಲದಲ್ಲಿದ್ದೀರಿ. ಅದಕ್ಕೆ ಒಂದು ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ರೈತರಿಗೆ ಇವತ್ತು ನಾನು ಬಂದಿದ್ದೇನೆ. ಇವತ್ತು ಕೃಷಿ ಇಲಾಖೆಯ ಇಡಿ ಮತ್ತೆ ಜಿಲ್ಲಾಧಿಕಾರಿ ಜೆಡಿ ಜಂಟಿ ನಿರ್ದೇಶಕರು ಮತ್ತೆ ತಾಲೂಕು ಆಡಳಿತ ಸಹಯೋಗದೊಂದಿಗೆ ಇವತ್ತು ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಎಲ್ಲ ಹತ್ತಿ ಆರ್ಗನೈಸರ್ಗಳೇನಿದ್ದಾರೆ, ಮ್ಯಾನೇಜರ್ಗಳಿದ್ದಾರೆ, ಎಲ್ಲರೂ ಕೂಡ ಬಂದಿದ್ರು. ಫೀಲ್ಡ್ ಆಫೀಸರ್ಗಳು ಸಮೇತ ಕೆಲವು ರೈತ ಮುಖಂಡರು, ಹೋರಾಟಗಾರರು ಕೂಡ ಬಂದಿದ್ರು. ಅಲ್ಲಿ ನಾವು ನಿರ್ಣಯ ಮತ್ತೆ ಅಧಿಕಾರಿಗಳ ಎಲ್ಲರೂ ಕೂಡ ನಿರ್ಣಯ ಮಾಡಿದ್ದು, ರೈತರು ಯಾವುದೇ ಕಾರಣಕ್ಕೂ ಗೊಂದಲವನ್ನ ಪಡೋಗಿಲ್ಲ. ಎಲ್ಲಾ ಕಂಪನಿಯ ಆರ್ಗನೈಸರ್ಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರು ಎಷ್ಟೇ ಬೆಳಿಲಿ ಎಲ್ಲವನ್ನೂ ಕೂಡ ಬೈಬ್ಯಾಕ್ ಮಾಡ್ತೀವಿ, ಕೊಂಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಸಭೆಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಅನೇಕರು ರಾಶಿ ಕಂಪ್ನಿ, ಕಾವೇರಿ, ಅಜಿತ್, ಕ್ರಿಸ್ಟಲ್ ಅನೇಕ ಕಂಪನಿಗಳು 2 ಕ್ವಿಂಟಲ್ 2 ಕ್ವಿಂಟಲ್ ತಾಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಗೊಂದಲದಲ್ಲಿ ಕೂಡ ರೈತರಿದ್ರು. ಹಾಗಾಗಿ ಅದಕ್ಕೆ ಇವತ್ತು ಎಲ್ಲರ ರೈತರ ಮುಖಂಡರುಗಳ ಒಂದು ಪ್ರೆಸರ್ಗೆ ಇವತ್ತು ಎಲ್ಲ ಕಂಪನಿಯ ಆರ್ಗನೈಸರ್ಗಳು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಖಂಡಿತವಾಗಿ ಆ ರೀತಿ ಮಾಡದೆ ಎಲ್ಲವನ್ನು ಕೂಡ ಕೊಂಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಕ್ವಿಂಟಲ್ಗೆ 7 kg ವಜಾವನ್ನು ತೆಗಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಅಧಿಕಾರಿಗಳು ಒಂದು ಮಾತನ್ನು ಹೇಳಿದ್ದಾರೆ, ರೈತರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ತಪ್ಪದೆ ರೈತರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತಕ್ಕಂಥ ಮಾತನ್ನ ಇವತ್ತು ಸಭೆಯಲ್ಲಿ ತಿಳಿಸಿದ್ರು. ಜೊತೆಗೆ ಅನೇಕರು ರೈತರು ಗೊಂದಲದಲ್ಲಿ ಕ್ರಾಸ್ ಮಾಡದೆ ಕಿತ್ತಾಕಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದಿದ್ದಾವೆ. ನಾನು ಕೂಡ ನಿನ್ನೆ ತಗರಗುಂಟೆ ಗ್ರಾಮದಲ್ಲಿ ಹೋದಾಗ ಕೆಲವರು ಗೊಂದಲದಲ್ಲಿ ಹತ್ತಿ ಗಿಡವನ್ನು ಕಿತ್ತಾಕಿದ್ದಾರೆ, ಮ್ಯಾಕೆ ಕೂಡ ಮೇಯಿಸಿದ್ದಾರೆ. ಅಂಥವ್ರಿಗೂ ಪ್ರಶ್ನೆ ಕೇಳಿದಾಗ ಜೆಡಿ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ಜಿಲ್ಲಾಧಿಕಾರಿಗಳ ಜೊತೆ ನಾನು ಸಭೆ ಮಾಡ್ತೇವೆ. ಆ ಸಭೆಯಲ್ಲಿ ಆ ರೈತರ ಕಷ್ಟಗಳು ಏನಿದೆ, ಯಾರ್ಯಾರು ಗಿಡಗಳನ್ನ ಕಿತ್ತ ಹಾಕಿರ್ತಾರೆ, ಜೊತೆಗೆ ಮ್ಯಾಕೆನ ಮೇಯಿಸಿ ಅಲ್ಲಿ ವಿಫಲ ಆಗಿರ್ತಾರೋ ಅಂಥವ್ರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸದ್ಯದಲ್ಲಿ ಯಾರೆಲ್ಲ ಹತ್ತಿ ಕ್ರಾಸ್ನ ಹಾಕಿ ಕ್ರಾಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ರಾಸ್ನ ನೀವು ಮುಂದುವರಿಸಿ. ಯಾಕೆಂದ್ರೆ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಆರ್ಗನೈಸರ್ಸ್ಗಳು ಏನಿದ್ದಾರೆ, ಎಲ್ಲ ಕಂಪ್ನಿ ಆರ್ಗನೈಸರ್ ಇವತ್ತು ಕರೆದು ಸಭೆಯನ್ನ ಮಾಡಿದ್ವಿ ತಾಲೂಕ್ ಆಫೀಸಲ್ಲಿ. ಅವರೆಲ್ಲರೂ ಕೂಡ ನಾವು ಬೈಬ್ಯಾಕ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಕ್ವಿಂಟಲ್ಗೆ 45,000 ಹಣವನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಬೀಜವನ್ನು ಕೊಟ್ಟಿದ್ರು. ಮತ್ತೆ ನಾವು ರೈತರ ಮುಖಂಡರು ಎಲ್ಲರೂ ಕೂಡ ಒಂದು ಪ್ರಶ್ನೆ ಇಟ್ಟಿದ್ರು, 45,000 ಬೇಡ, ರೈತರಿಗೆ ಅನ್ಯಾಯ ಆಗ್ತದೆ, 50,000 ದುಡ್ಡವನ್ನ ನಿಗದಿಪಡಿಸ್ಬೇಕು, 45,000 ಆಗಲ್ಲ. ಯಾಕಂದ್ರೆ ಒಂದು ಹೆಣ್ಣಾಲ್ ಕೂಲಿ ಬಂದ್ಬಿಟ್ಟು ಇವತ್ತು 450ರಿಂದ 500 ರೂಪಾಯಿ ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ಕೊಡ್ತಕ್ಕಂಥ ಹಣ ಯಾವುದಕ್ಕೂ ಆ ಸಹಾಯ ಆಗೋದಿಲ್ಲ, ರೈತರು ಉದ್ಧಾರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಆರ್ಗನೈಸರ್ಗೆ ಹೇಳಿದಾಗ 50,000 ರೂಪಾಯಿ ನಿಗದಿಪಡಿಸಬೇಕು ಬೆಲೆಯನ್ನ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಅಧಿಕಾರಿಗಳು ಎಲ್ಲ ಆರ್ಗನೈಸರ್ಗೆ ತಿಳಿಸಿಪಡಿದ್ದಾರೆ. ಹಾಗಾಗಿ ನಾನು ನನ್ನ ವಾಹಿನಿ ಮುಖಾಂತರ ಹೇಳೋದಿಷ್ಟೇ, ಎಲ್ಲರೂ ಕೂಡ ಹತ್ತಿ ಕ್ರಾಸನ್ನ ಮಾಡಿ, ನೀವೆಲ್ಲರೂ ಕೂಡ ಹತ್ತಿ ಕ್ರಾಸನ್ನ ಮಾಡಿ. ಯಾರ್ಯಾರು ನಿಮ್ಗೆ ಆರ್ಗನೈಸರ್ ಕೊಟ್ಟಿದ್ದಾರೆ ಅವ್ರನ್ನ ಪದೇ ಪದೇ ಕಾಂಟ್ಯಾಕ್ಟ್ ಮಾಡ್ತಾ ಇರ್ರಿ. ಅನೇಕ ರೀತಿಯ ನಿಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನಾನೇನ್ ಹೇಳಕ್ ಬಯಸ್ತೇನೆ, ಯಾರ್ಯಾರು ಹತ್ತಿ ಗಿಡವನ್ನ ಕಿತ್ತಾಕಿದಾರೆ, ಅನೇಕರು ಕಿತ್ತಾಕಿದ್ದಾರೆ, ಅನೇಕರು ನಮಗೆ ಕಾಲ್ ಮಾಡ್ತಾರೆ, ಸರ್ ಹಿಂಗಾಗಿದೆ ಅಂತ. ಅವ್ರೆಲ್ರಿಗೂ ಕೂಡ ಒಂದು ಹೇಳೋದಾದ್ರೆ, ಜೆಡಿ ಅವರು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ನಿಮಗೂ ಕೂಡ ಒಂದು ಪರಿಹಾರವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಎಲ್ಲ ತಾಲೂಕು ಆಡಳಿತ ಮತ್ತೆ ಅಧಿಕಾರಿಗಳು ಮಾಡಬೇಕು ಅಂತಕ್ಕಂಥ ಮಾತನ್ನ ನಮ್ಮ ವಾಹಿನಿ ಮುಖಾಂತರ ಹೇಳ್ತೇನೆ. ಎಲ್ರು ಕೂಡ ಯಾವುದೇ ಗೊಂದಲ ಇಲ್ಲದೆ ನೀವು ಹತ್ತಿ ಕ್ರಾಸ್ ಮಾಡಿ ಅಂತಕ್ಕಂಥ ಮಾತನ್ನ ನನ್ನ ವಾಹಿನಿ ಮುಖಾಂತರ ನಾನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.